ವಾಗಿ ನಾನು ಸ್ವಾಗತವನ್ನು ಬಯಸ್ಕೊಂತ ಇವತ್ತು ವಿಶೇಷತೆ ಏನಪ್ಪ ಅಂದರೆ ನಾಳೆ 26ನೇ ತಾರೀಕು ನಾಳೆ ಈದ್ ಮಿಲಾದುನ್ ನಬಿ ರವರ ದಿನ. ನಾಳೆ ನಿಜವಾಗ್ಲೂ ಕೂಡ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವ್ರ ದಿನ ಆಗಿರ್ತದೆ ನಾಳೆ. ಅವರ ಒಂದು ಪ್ರಯುಕ್ತ ಹೈದರಿನಗರ್ ವಾರ್ಡ್ ನಂಬರ್ 20ರಲ್ಲಿ ಉರ್ದು ಶಾಲೆಯಲ್ಲಿ ಬರೆಯುವಂತಹ ಬುಕ್ಸು ಮತ್ತು ಊಟ ಮಾಡುವಂತಹ ತಟ್ಟೆಗಳು ಪ್ರಯುಕ್ತ ವಿತರಣೆಯನ್ನು ಮಾಡುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳ್ತಾರೆ, ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವೆಲ್ಲರೂ ಕೂಡ ಅಷ್ಟೊಂದು ದಿನಗಳ ಕಾಲವೂ ಕೂಡ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು, ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯವಾಗಿ ಬದುಕಬೇಕು ಅನ್ನೋದನ್ನು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು, ಎಷ್ಟು ದಿನ ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರಿಗೆ ಯಾರೂ ಕೂಡ ತೊಂದರೆ ಮಾಡದಂತೆ, ನೋವುಂಟು ಮಾಡದಂತೆ ನಾವು ಬದುಕಬೇಕಾಗುತ್ತೆ. ಮತ್ತೊಂದು ಮಾತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು, ಯಾರಿಗೆ ತೊಂದರೆ ನೀನು ಮಾಡ್ತೀಯೋ ಸದ್ಯಕ್ಕೆ ನೀನು ಒಳ್ಳೆ ಚೆನ್ನಾಗಿರ್ತೀಯ ಹೊರತು ಮುಂದೆ ಅನುಭವಿಸ್ತೀಯ ಅಂತ ಹೇಳಿಬಿಟ್ಟು. ಅದು ನಿಜ. ಏನು ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಪ್ರತಿಯೊಂದು ಮಾತು ಕೂಡ ಸತ್ಯ, ನುಡಿದಂತೆ ನಡೆದಂತಹ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು. ನಿಜವಾಗ್ಲೂ ಕೂಡ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಸಾಲದು. ಅಂತಹ ನುಡಿಮುತ್ತುಗಳನ್ನ ಅಂತಹ ಒಂದು ಜನಾಂಗಕ್ಕೆ ಹೇಳಿಲ್ಲ ಅವರು. ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಏನು ಹೇಳ್ತಾರೆ? ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಎಲ್ಲರೂ ಕೂಡ ಪ್ರಪಂಚದಲ್ಲಿ ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ನಿಮ್ಮದೇ ಆದಂತಹ ಹಾದಿಯಲ್ಲಿ ನೀವು ಬದುಕಬೇಕು, ನಿಮ್ಮ ಕಾಲ ಮೇಲೆ ನೀವು ಬದುಕಬೇಕು ಅನ್ನೋದನ್ನ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ. ಆ ಒಂದು ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ, ಸಾಗಬೇಕು. ಅದರಿಂದ ಇವತ್ತಿನ ಏನು ನಾಳೆ ಈದ್ ಮಿಲಾದ್ ಹಬ್ಬ ಏನು ನಡೀತಾ ಇದೆ, ತುಂಬ ಖುಷಿಯಿಂದ, ಸಡಗರದಿಂದ, ಸಂತೋಷದಿಂದ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಕೂಡ ಸೇರಿ ವಿಶೇಷವಾಗಿ ವಾರ್ಡ್ ನಂಬರ್ 20ರಲ್ಲಿ ಹೈದರಿನಗರದಲ್ಲಿ ಸರ್ಕಾರಿ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದಾಗ, ನಮ್ಮ ಖಾದರಣ್ಣಗೆ ಹೇಳಿದಾಗ ಅವರೆಲ್ಲೋ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೂ ಕೂಡ ಯಾಕೆ ಹೇಳಿ ಬಡ ಮಕ್ಕಳಿಗೆ ನಾವು ಅವರ ಒಂದು ಪ್ರಯುಕ್ತ ನಾವು ಬುಕ್ಸು ಮತ್ತು ತಟ್ಟೆಗಳನ್ನ ವಿತರಣೆ ಮಾಡ್ತೇವೆ ಅಂದಾಗ ಅವ್ರು ಬೆಂಗಳೂರಿಗೆ ಹೋಗಿಲ್ಲ. ಯಾಕೆ ಹೇಳಿ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಆ ನುಡಿಮತ್ತೆಗಳನ್ನ ನಾನು ಪಾಲನೆ ಮಾಡಬೇಕು, ಅವರ ಮಾರ್ಗದರ್ಶನ ನಾನು ನಡೀಬೇಕು ಅನ್ನೋ ಭಾವನೆಯಿಂದ ಬೆಂಗಳೂರು ಕಾರ್ಯಕ್ರಮಕ್ಕೆ ರದ್ದು ಮಾಡಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ, ಅವ್ರದ್ದೇ ಆದಂಥ ವೇದಿಕೆ ಮೇಲೆ ಯಾರು ಕೂತಿದ್ದಾರೆ ಅವ್ರದ್ದೇ ಆದಂಥ ಎಲ್ಲ ಕೆಲಸ ಕಾರ್ಯಗಳು ಇದೆ. ಆದರೆ ಯಾಕೆ ಹೇಳಿ ಒಂದೇ ಮಾತು, ಒಂದೇ ಸಂದೇಶ, ನೆಮ್ಮದಿ, ಶಾಂತಿ, ಸೌಹಾರ್ದತೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರಂತ ನಾವೆಲ್ಲರೂ ಕೂಡ ಬದುಕಬೇಕು. ನಾವು ಯಾವಾಗ ಅದನ್ನು ಬದುಕ್ತೀವಿ ಅವತ್ತೆಲ್ಲರೂ ನಾವೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ಬದುಕಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಏನು ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಅದ್ರ ಸತ್ಯ. ಆದ್ರಿಂದ ಅವ್ರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಿಮಗೋಸ್ಕರ ನೀವು ಮುಂದಿನ ಭವಿಷ್ಯವನ್ನು ರೂಪಿಸ್ಕೋಬೇಕು, ಮುಂದಿನ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿಬಿಟ್ಟು ಏನು ಹೇಳಿದ್ದಾರೆ ಅದು ನಿಜ ಸ್ನೇಹಿತರೆ, ಮಕ್ಕಳೇ, ವಿದ್ಯಾರ್ಥಿಗಳೇ. ಅದರಿಂದ ನಾವೆಲ್ಲರೂ ಕೂಡ ಎಷ್ಟು ದಿನ ಬದುಕ್ತೀವಿ ಅಷ್ಟೊಂದು ದಿನವಲ್ಲೂ ಕಾಲವೂ ಕೂಡ ಒಂದು ರೀತಿಯ ಒಂದು ತಾಯಿ ಮಕ್ಕಳಂತೆ ಬದುಕೋಣ ಅಂತ ಈ ಸಂದರ್ಭ ಹೇಳ್ತಾ, ಯಾಕೆ ಅಂದ್ರೆ ಇವತ್ತು ನಾನು ಇಮ್ತಿಯಾಜ್ ಸರ್ ಅವ್ರಿಗೆ ನೆನ್ನೆ ಫೋನ್ ಮಾಡಿದಾಗ ನಮ್ಮ ಖಾದರಣ್ಣ, ರಿಯಾಜಣ್ಣ, ನಮ್ಮ ಇದ್ರೀಸು ಮತ್ತೆ ಎಲ್ಲರೂ ಕೂಡ ಈ ತರ ಹೇಳೋದು ಕೊಡಬೇಕು ಅಂದಾಗ ನೀವು ಧಾರಾಳವಾಗಿ ಬರಬಹುದು. ಯಾಕೆ ಅಂದ್ರೆ ಒಳ್ಳೆ ಕೆಲಸಗಳನ್ನ ತಾವು ಮಾಡ್ತಾ ಇದ್ದೀರಾ. ನಿಮಗೆ ಯಾವತ್ತಾದ್ರೂ ಕಾಲಾಗ್ಲಿ 24 ಗಂಟೆಗಳ ಕಾಲವೂ ಕೂಡ ನಿಮಗೆ ನಮ್ಮ ಶಾಲೆಯ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಸಂತೋಷ ಆಯ್ತು. ಅದರಿಂದ ಇವತ್ತು ನಾವು ಬಂದಿದ್ದೀರಿ. ಅದರಿಂದ ಈ ಶಾಲೆಗೆ ಮನುಷ್ಯ ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಇಮ್ತಿಯಾಜ್ ಸರ್ ಹೇಳಿದ್ರು, ನಾನು ಹೇಳ್ತೇನೆ ಆವಾಗ ಭಾಷಣಗಳು ಹೇಳ್ತಾ ಇರ್ತೀನಿ, ಹುಟ್ಟು ಉಚಿತ, ಸಾವು ಖಚಿತ ಅಲ್ವಾ? ಬರಿಕೆಯಿಂದ ಬರ್ತೀವಿ, ಬರಿಕೆಯಿಂದ ಹೋಗ್ತೀವಿ. ಈ ಮಧ್ಯದಲ್ಲಿ ಜೀವನ ಇದೆಯಲ್ಲ ತುಂಬಾ ಅದ್ಭುತವಾದ ಜೀವನ, ಸಂತೋಷದಿಂದ ಸಡಗರದಿಂದ ಬದುಕಬೇಕು. ಒಂದೇ ಜೀವನ. ಮತ್ತೆ ಮಧ್ಯದಲ್ಲಿ ಅಲ್ಲಿಗೆ ಒಂದು ಕ್ಯಾಲೆಂಡರ್ ಇದಕ್ತಾ ಇರ್ತಾರೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ. ನಾವು ಮತ್ತೆ ಹುಟ್ಟೋದು ಗಿಟ್ಟೋದು ಸುಳ್ಳು. ಅದರಿಂದ
ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನಗಳ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರು ಸಹಕಾರ ಕೊಡೋಣ. ನಮ್ಮ ಕೈಲಾದ್ರೆ ಸಹಕಾರ ಕೊಡೋಣ, ನಮ್ಮ ಕೈಲಾಗಿಲ್ವಾ ಇದು ಇವಾಗ ನಮ್ಮ ಕೈಲಿ ಕೊಡೋಕಾಯ್ತು. ಬುಕ್ಸು ತಟ್ಟೆಗಳನ್ನ ವೇದಿಕೆ ಮೇಲೆ ಎಲ್ಲರೂ ಕೂಡ ಕೊಡೋಣ ಅಂತ ಹೇಳಿದಾಗ ಎಲ್ಲರೂ ಒಗ್ಗಟ್ಟು ಸೇರಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗುತ್ತೆ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅದಕ್ಕೋಸ್ಕರ ಈ ಬುಕ್ಸ್ ಅನ್ನ ನಾವು ಕೊಡೋದಕ್ಕೆ ಸಾಧ್ಯ ಆಯ್ತು. ನಮಗೆ ಕೊಡ್ಲಿಕ್ಕೆ ಆಗಿಲ್ವಾ, ನಮ್ಮ ಮನೆ ಆಯ್ತು, ನಮ್ಮ ಹೆಂಡತಿ ಮಕ್ಳಾಯ್ತು, ನಮ್ಮ ತಂದೆ ತಾಯಿ ಆಯ್ತು, ನಮ್ಮ ಕೆಲಸ ಆಯ್ತು, ಇಷ್ಟಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಯಾರು ಒಬ್ಬನು ಕಾಳಿಳಿಯವನ ಕೆಲಸ ಯಾರಾದ್ರೂ ಮಾಡ್ತಾನೆ ಅಂದ್ರೆ ಕಾಳಿಳಿಯವನು ಯಾವತ್ತು ಕಾಲು ಕೆಳಗಡೆನೆ ಇರ್ತಾನೆ, ಹೊತ್ತು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಕದ್ರಣ್ಣ ಹೌದಾನೆ? ಕಾಳಿಳಿಯವನು ಯಾವತ್ತು ಕಾಲು ಕೆಳಗಡೆ ಇರ್ತಾನೆ, ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅವನಂತ ಹೃದಯ, ಅವನಂತಹ ಮನಸ್ಸು ಯಾವತ್ತೂ ಕೂಡ ಒಳಗಡೆ ಬೇರೆ ರೀತಿಯಲ್ಲಿ ಇರ್ತದೆ. ಆದ್ರಿಂದ ಈ ವಾರ್ಡ್ ನಂಬರ್ 20ರಲ್ಲಿ ಏನು ಹಿಂದೆ ಕೂಡ ನಮ್ಮ ಕೈಲಾಸ ಸಹಕಾರ ಕೊಡ್ಕೊಂಡು ಬರ್ತಾ ಇದೀವಿ. ಇವತ್ತಿನ ದಿವಸ ಏನು ನಾವು ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಈದ್ ಮಿಲಾದ್ ನಬಿ ಪ್ರತಿಯೊಂದು ವರ್ಷನೂ ಕೂಡ ಏನು ಇವತ್ತು ಪ್ರಾರಂಭ ಮಾಡಿದ್ದೀವಿ, ಪ್ರತಿಯೊಂದು ವರ್ಷನೂ ಕೂಡ ನಾವು ಎಷ್ಟು ದಿನಗಳ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟೊಂದು ದಿನ ಕಾಲವೂ ಕೂಡ ಮೀಲಾದ್ ನಬಿಗೆ ನಾವು ಎಲ್ಲ ಮಕ್ಕಳಿಗೂ ಕೂಡ ನನ್ನ ಕೈಲಾಸ ಮಟ್ಟಿಗೆ ತಂಡವನ್ನು ತಗೊಂಡು ನಾವು ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಮೀಲಾದ್ ನಬಿಯ ಆರ್ಥಿಕ ಶುಭಾಶಯಗಳ ನಾಡಿನ ಜನತೆಗೆ ಹೇಳುತ್ತಾ ವಿಶೇಷವಾಗಿ ನನ್ನ ವಾರ್ಡ್ ನಂಬರ್ ಜನತೆಗೆ ಎಲ್ಲರಿಗೂ ಕೂಡ ಮೀಲಾದ್ ನಬಿಯ ಶುಭಾಶಯಗಳನ್ನ ಹೇಳುತ್ತಾ ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ, ಒಂದು ದಾರಿಯಲ್ಲಿ ಬದುಕೋಣ. ಈರಷ್ಟು ದಿನ ಕೂಡ ಅದೇ ಮೀಲಾದ್ ನಬಿಯ ನಾಳೆ ನಡೀತಾ ಇರೋದ್ರಿಂದ ಎಲ್ಲರಿಗೂ ಕೂಡ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ವಾರ್ಡ್ ನಂಬರ್ 20ರ ಜನತೆಗೆ ಮತ್ತೆ ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಶುಭಾಶಯಗಳನ್ನ ಹೇಳುತ್ತಾ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರ ಗಣ್ಯರು ಕೂಡ ಬಂದಿದ್ದಾರೆ. ಆವಾಗಲೇ ಹೇಳಿದೆ, ಅವ್ರದ್ದೇ ಕೆಲಸ ಕಾರ್ಯಗಳಿಗೆ ಬಿಟ್ಟು ಕೂಡ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ತಾಲೂಕಿನಾದಂಥ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕೃಷ್ಣಮೂರ್ತಿ ಹೆಸರಾದಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲೂ ಕೂಡ ನಾನು ಅಂದಿಲ್ಲ, ಎಲ್ಲಿಯೂ ಕೂಡ ನಾನು ಅಂದಿಲ್ಲ ಅನ್ನೋದು ಇಲ್ಲ. ನಾನು ಅಂದರೆ ಬೇಗ ಹೊಟ್ಟೋಗ್ತೀವಿ, ನಾವು ಅಂದರೆ ಸ್ವಲ್ಪ ದಿನಗಳ ಬದುಕ್ತೀವಿ. ಅದರಿಂದ ಮುಂದೆ ಏನೇ ಕಾರ್ಯಕ್ರಮ ಆದರೂ ಕೂಡ ಇನ್ನು ಮೀಲಾದ್ ನಬಿ ನಾಳೆ ಹಬ್ಬ ಇದೆ. ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಾವು ವಾರ್ಡ್ ನಂಬರ್ 20 ಹೈದರಿನಗರದಲ್ಲಿ ಕಾರ್ಯಕ್ರಮಗಳನ್ನು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಏನೇ ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಉರ್ದು ಶಾಲೆಗೆ ಕೊಟ್ಟು ತದನಂತರ ಎಲ್ಲ ಶಾಲೆಗಳಿಗೂ ಕೂಡ ಸರ್ಕಾರಿ ಶಾಲೆ ಕನ್ನಡ ಆಗಿರ್ಬೋದು, ಉರ್ದು ಶಾಲೆ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವಿರೋ ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಮ್ಮ ನವೀದ್ ಹೇಳ್ತಿದ್ರು ಅವಾಗಲೇ, ನವೀದ್ ನಮ್ಮ ಮನೆ ಹತ್ರ ತುಂಬ ಕಸ ಇದೆ ಅಣ್ಣ, ಅವರು ಮುನ್ಸಿಪಾಲ್ ಅವರು ಒಂದು 15-20 ದಿವಸಗಳ ಕಸ ಎತ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತೇನೆ ಈ ಮಾತು ಅಂದರೆ ನಾವೆಲ್ಲಿರ್ತೀವಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನೀರು ಸಮಸ್ಯೆ ಆಗಿರ್ಬೋದು, ಏನೋ ಕಸದ ಸಮಸ್ಯೆ ಆಗಿರ್ಬೋದು, ಮತ್ತೊಬ್ಬರಿಗೆ ಏನಾದರೂ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತೊಂದು ಏನೇ ಸಮಸ್ಯೆ ಆದರೂ ಕೂಡ ನಾವಿರೋ ನಮ್ಮ ಸುತ್ತಮುತ್ತಲು ಇರೋದು ಚೆನ್ನಾಗಿರ್ಬೇಕು, ನಮ್ಮ ಜೊತೆ ಇರೋದು ಚೆನ್ನಾಗಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಮೀಲಾದ್ ನಬಿ ಆಗಿದ ತಕ್ಷಣ, ನಾಳೆ ಹಬ್ಬ ಆಗಿದ ತಕ್ಷಣ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಾವು ವಾರ್ಡ್ ನಂಬರ್ 20 ಪ್ರಾರಂಭ ಮಾಡ್ತಾ ಇದ್ದೇವೆ. ಏನೇ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತನ್ನಿ, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಇದ್ದು ಕೆಲಸಗಳನ್ನು ಮಾಡಿಕೊಡ್ತೇವೆ ಮುಂದಿನ ದಿನಗಳಲ್ಲಿ ಹೇಳ್ತಾ ನನ್ನ ಈ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ವಿಶೇಷವಾಗಿ ನಮ್ಮ ಇಮ್ತಿಯಾಜ್ ಸರ್ ಅವರು ತುಂಬಾ ಆಸಕ್ತಿಯಿಂದ ಕೃಷ್ಣಮೂರ್ತಿ ಸರ್ ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋದ್ರ ಒಂದು ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಎಲ್ಲವೂ ಕೂಡ ಮಕ್ಕಳಲ್ಲಿ ಒಂದು ಪಾಠ ಹೇಳ್ಕೊಡೋದ್ರ ಮುಖಾಂತರ ಮುಂದಿನ ಜೀವನವನ್ನು ರೂಪಿಸ್ತಿದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಮಗದೊಂದು ಸತಿ ವಿಶೇಷವಾಗಿ ವಾರ್ಡ್ ನಂಬರ್ 20ರ ಜನತೆಗೆ, ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ಮೀಲಾದ್ ನಬಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ವಿದ್ಯಾರ್ಥಿಗಳಿಗೆ, ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.